ಕಿರಣ್ ಮತ್ತು ಕಾವ್ಯ, ಹಳ್ಳಿಮನೆಯ ಹಸಿಬಿಸಿ ಹರಟೆ. ಭಾಗ 4 ಸುದೀರ್ಘ ಮಹಾ ಕ್ಲೈಮ್ಯಾಕ್ಸ್. ತೋಟದ ಆ ದಟ್ಟವಾದ ಅಡಿಕೆ ಮರಗಳ ನಡುವೆ ಈಗ ನಿಶ್ಶಬ್ದ ಆವರಿಸಿತ್ತು. ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು, ಮತ್ತು ಅಡಿಕೆ ಮರಗಳ ಎಲೆಗಳ ನಡುವಿನಿಂದ ಇಣುಕುತ್ತಿದ್ದ ಬೆಳ್ಳನೆಯ ಬೆಳದಿಂಗಳು ನೆಲದ ಮೇಲೆ ವಿಚಿತ್ರವಾದ ವಿನ್ಯಾಸಗಳನ್ನು ಮೂಡಿಸುತ್ತಿತ್ತು. ಸುತ್ತಮುತ್ತಲಿನ ಪರಿಸರವು ಕೇವಲ ಗಾಳಿಯ ಮೃದುವಾದ ಸದ್ದಿನಿಂದ ತುಂಬಿತ್ತು, ಅದು ಮರಗಳ ನಡುವೆ ಸುಳಿದಾಡುತ್ತಾ ಒಂದು ರಮ್ಯವಾದ ಗೀತೆಯನ್ನು ಹಾಡುತ್ತಿರುವಂತೆ ಭಾಸವಾಗುತ್ತಿತ್ತು. ಕಿರಣ್ ತನ್ನ ಹೊಸ ಬೈಕಿನ ಹತ್ತಿರ ನಿಂತಿದ್ದ ಕಾವ್ಯಳ ಸೌಂದರ್ಯಕ್ಕೆ ಮಾರುಹೋಗಿದ್ದನು. ಅವಳು ತನ್ನ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ, ಕಿರಣ್ಣನ್ನು ಕಣ್ಣು ಮಿಟುಕಿಸದೆ ರೋಮಾಂಚನದಿಂದ ನೋಡುತ್ತಿದ್ದಳು. ಕಿರಣ್ ಮೆಲ್ಲಗೆ ಅವಳ ಹತ್ತಿರ ಸರಿದನು. ಅವನ ಹೆಜ್ಜೆಗಳ ಸದ್ದು ಒಣಗಿದ ಎಲೆಗಳ ಮೇಲೆ ಕೇಳಿಸುತ್ತಿತ್ತು. ಅವನು ಅವಳ ಸೊಂಟಕ್ಕೆ ಕೈಹಾಕಿ ಮೆಲ್ಲಗೆ ತನ್ನತ್ತ ಎಳೆದುಕೊಂಡಾಗ, ಕಾವ್ಯಳ ಮೈಯಲ್ಲಿ ಒಂದು ಸಣ್ಣ ಕಂಪನ ಉಂಟಾಯಿತು. ಅವಳ ಹೃದಯದ ಬಡಿತವು ಕಿರಣ್ನ ಎದೆಗೆ ತಗುಲುತ್ತಿತ್ತು, ಅದು ಅವನಿಗೆ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಕಾವ್ಯಳ ಕಣ್ಣುಗಳಲ್ಲಿ ನೂರಾರು ಪ್ರಶ್ನೆಗಳಿದ್ದವು, ನಾಚಿಕೆ ಇತ್ತು, ಮತ್ತು ಕಿರಣ್ನ ಮೇಲಿರುವ ಅತೀವವಾದ ಪ್ರೀತಿ ಇತ್ತು. ಕಿರಣ್ನ ಆ ಸ್ಪರ್ಶಕ್ಕೆ ಅವಳು ಪೂರ್ತಿಯಾಗಿ ಶರಣಾಗಿದ್ದಳು. ಕಿರಣ್, ಈ ತೋಟದ ತಂಪಿನಲ್ಲಿ ನಿನ್ನ ಈ ಬಿಸಿ ಮಾತುಗಳು ನನಗೆ ತಡೆಯೋಕೆ ಆಗ್ತಿಲ್ಲ. ನನ್ನ ಮನಸ್ಸು ಏನೋ ಒಂದು ವಿಚಿತ್ರವಾದ ಲೋಕಕ್ಕೆ ಜಾರುತ್ತಿದೆ ಎಂದು ಅವಳು ಪಿಸುಗುಟ್ಟಿದಳು. ನೋಡು, ನನ್ನ ಈ ಹಸಿ ಮೈಯ ಪ್ರತಿ ಹನಿಯೂ ನಿನ್ನ ಈ ಹೊಸ ಗಾಡಿಯ ಇಂಜಿನ್ ಪವರ್ಗೆ ಬೆಚ್ಚಿ ಬಿದ್ದಿದೆ. ನಿನ್ನ ಮಾತುಗಳಲ್ಲಿ ಎಂತಹ ಮೋಡಿಯಿದೆ ಎಂದರೆ ನಾನು ನನ್ನನ್ನೇ ಮರೆಯುತ್ತಿದ್ದೇನೆ. ಈ ಮೌನ, ಈ ಕಾಡು, ಈ ಏಕಾಂತ, ಇವೆಲ್ಲವೂ ನಮ್ಮನ್ನು ಇವತ್ತು ಒಂದಾಗಿಸಲು ಕಾಯುತ್ತಿದ್ದಂತಿದೆ. ಕಿರಣ್ ಅವಳ ಗಲ್ಲವನ್ನು ಎತ್ತಿ ಹಿಡಿದನು. ಅವಳ ಮುಖದ ಮೇಲೆ ಚಂದಿರನ ಬೆಳಕು ಬಿದ್ದಾಗ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಕಾವ್ಯ, ನಾನು ನಿನಗೆ ಮೊದಲೇ ಹೇಳಿದ್ದೆ ಅಲ್ವಾ, ಈ ಕಿರಣ್ನ ಪವರ್ ಕೇವಲ ಮಾತುಗಳಲ್ಲಿ ಇಲ್ಲ, ಕೆಲಸದಲ್ಲೂ ಇದೆ ಅಂತ. ಇವತ್ತು ಈ ಹೊಸ ಬೈಕ್ ಸವಾರಿಯಲ್ಲಿ ನೀನು ನನ್ನ ಜೊತೆಗಿರೋದು ನನಗೆ 1000 ವೋಲ್ಟ್ ಎನರ್ಜಿ ನೀಡುತ್ತಿದೆ. ನಿನ್ನ ಈ ಒಂದೊಂದು ಸ್ಪರ್ಶಕ್ಕೂ ನನ್ನ ಇಂಜಿನ್ ಹೇಗೆ ರೇಸ್ ಆಗುತ್ತೆ ಅಂತ ನೋಡು. ಮೈಲೇಜ್ ಬಗ್ಗೆ ನೀನು ಸ್ವಲ್ಪವೂ ಚಿಂತಿಸಬೇಡ, ಈ ರೈಡಿಂಗ್ ಇವತ್ತು ಫುಲ್ ಸ್ಪೀಡ್ನಲ್ಲಿ ಸಾಗುತ್ತದೆ ಮತ್ತು ಕೊನೆಯವರೆಗೂ ಅದು ನಿಲ್ಲುವುದಿಲ್ಲ ಎಂದು ಅವಳ ತುಟಿಗಳ ಹತ್ತಿರ ತನ್ನ ಮುಖವನ್ನು ತಂದು ಅತ್ಯಂತ ಮಧುರವಾಗಿ ಹೇಳಿದನು. ಕಾವ್ಯ ತುಂಟತನದಿಂದ ಅವನ ಶರ್ಟ್ ಕಾಲರನ್ನು ತನ್ನ ಮೃದುವಾದ ಬೆರಳುಗಳಿಂದ ಹಿಡಿದು ಜಗ್ಗಿದಳು. ಹಾಗಾದ್ರೆ ಕಿರಣ್, ನಿನ್ನ ಈ ಗಾಡಿಯನ್ನು ಸರಿಯಾದ ಟೈಮ್ನಲ್ಲಿ ಗೇರ್ ಚೇಂಜ್ ಮಾಡೋದು ಮರೆಯಬೇಡ. ಈ ಅಡಿಕೆ ತೋಟದ ಏಕಾಂತದಲ್ಲಿ, ಪ್ರಕೃತಿಯ ಈ ಮಡಿಲಲ್ಲಿ ನಾವಿಬ್ಬರೇ ಇರುವಾಗ, ನಿನ್ನ ಈ ಮೆಷಿನ್ನ ಅಸಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನನಗೆ ಪೂರ್ತಿಯಾಗಿ ತೋರಿಸಬೇಕು. ಎಲ್ಲೂ ಸ್ಲೋ ಆಗೋದು ಅಥವಾ ಸ್ಟ್ರಕ್ ಆಗೋದು ನನಗೆ ಇಷ್ಟ ಇಲ್ಲ. ಇವತ್ತು ಈ ಮ್ಯಾಚ್ ನಿನಗೆ ಮತ್ತು ನನಗೆ ಒಂದು ದೊಡ್ಡ ಚಾಲೆಂಜ್ ಆಗಿರಲಿ. ನೋಡೋಣ ಯಾರು ಗೆಲ್ಲುತ್ತಾರೆ ಅಂತ ಎಂದು ಸವಾಲು ಹಾಕಿದಳು. ಕಿರಣ್ ಜೋರಾಗಿ ನಗುತ್ತಾ ಅವಳನ್ನು ಇನ್ನೂ ಬಿಗಿಯಾಗಿ ಅಪ್ಪಿಕೊಂಡನು. ಸವಾಲು ಸ್ವೀಕರಿಸಲಾಗಿದೆ ಕಾವ್ಯ. ನನ್ನ ಈ ಹೊಸ ಗಾಡಿಯಲ್ಲಿ ಬ್ರೇಕನ್ನೋ ಪದವೇ ಇಲ್ಲ. ಒಮ್ಮೆ ಆಕ್ಸಿಲರೇಟರ್ ಕೊಟ್ಟರೆ ಸಾಕು, ನಿನ್ನ ಈ ಸೌಂದರ್ಯದ ಕಣಿವೆಯಲ್ಲಿ ಮೈಲಿಗಟ್ಟಲೆ ಸಂಚಾರ ಮಾಡಬಲ್ಲೆ. ಇವತ್ತು ಈ ಹಸಿರು ಹಾಸಿನ ಮೇಲೆ ನಮ್ಮ ಈ ಹರಟೆ ಅಜರಾಮರವಾಗಿ ಉಳಿಯುತ್ತೆ. ಈ ಪ್ರತಿಯೊಂದು ಕ್ಷಣವೂ ನಮ್ಮ ಜೀವನದ ಅತ್ಯಂತ ಸುಂದರವಾದ ನೆನಪಾಗಲಿದೆ. ಈ ಹೊಸ ಸವಾರಿ ನಿನಗೆ ಜೀವನ ಪೂರ್ತಿ ನೆನಪಿರುವಂತೆ ನಾನು ನೋಡಿಕೊಳ್ಳುತ್ತೇನೆ ಎಂದು ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬೈಕಿನ ಸೀಟಿನ ಮೇಲೆ ಮೆಲ್ಲಗೆ ಕುಳ್ಳಿರಿಸಿದನು. ಅವಳ ಸೀರೆಯ ಬಣ್ಣವು ಆ ಬೆಳದಿಂಗಳಲ್ಲಿ ಮಿಂಚುತ್ತಿತ್ತು. ಕಿರಣ್ ಅವಳ ಪಕ್ಕದಲ್ಲೇ ಕುಳಿತು ಅವಳ ಕೈಗಳನ್ನು ತನ್ನ ಕೈಗೆ ತೆಗೆದುಕೊಂಡನು. ಅವರ ನಡುವಿನ ಆ ಸಾಮೀಪ್ಯವು ಆ ತೋಟದ ಒಳಗಿನ ಉಷ್ಣತೆಯನ್ನು ಹೆಚ್ಚಿಸಿತ್ತು. ಕಿರಣ್ ಅವಳ ಕೂದಲನ್ನು ಸವರುತ್ತಾ, ಅವಳ ಕಿವಿಯಲ್ಲಿ ಮತ್ತೆ ಏನೋ ದ್ವಂದ್ವಾರ್ಥದ ತುಂಟಾಟದ ಮಾತುಗಳನ್ನು ಪಿಸುಗುಟ್ಟಿದಾಗ ಕಾವ್ಯಳು ನಾಚಿಕೆಯಿಂದ ಕೆಂಪಾಗಿ ಜೋರಾಗಿ ನಕ್ಕಳು. ಆ ನಗುವಿನ ಸದ್ದು ಇಡೀ ತೋಟದಲ್ಲಿ ಪ್ರತಿಧ್ವನಿಸಿತು. ಕಿರಣ್, ನಿನ್ನ ಈ ಡಬಲ್ ಮೀನಿಂಗ್ ಮಾತುಗಳು ಕೇವಲ ಕಿವಿಗಷ್ಟೇ ಅಲ್ಲ, ಮನಸ್ಸಿಗೂ ತಾಕುತ್ತವೆ. ನಿನ್ನ ಈ ಕಿಕ್ಗೆ ನಾನು ಫುಲ್ ಫಿದಾ ಆಗಿದ್ದೇನೆ. ಈ ಸವಾರಿ ಎಷ್ಟೇ ವೇಗವಾಗಿದ್ದರೂ ನಾನು ನಿನ್ನನ್ನು ಬಿಡುವುದಿಲ್ಲ ಎಂದು ಅವಳು ಅವನ ಎದೆಯ ಮೇಲೆ ಮುಖ ಬಚ್ಚಿಟ್ಟುಕೊಂಡಳು. ಕಿರಣ್ ಅವಳನ್ನು ಅಪ್ಪಿಕೊಂಡು ಆ ನಕ್ಷತ್ರಗಳ ಅಡಿಯಲ್ಲಿ ತಮ್ಮ ಭವಿಷ್ಯದ ಕನಸುಗಳನ್ನು ಕಾಣಲು ಶುರು ಮಾಡಿದ.